ಇನ್ನು ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಕಂಡೀಷನ್ಸ್ ಹೇಗಿದೆ? ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಕಿತ್ತು ಹೋದಂತ ಫುಟ್ಪಾತ್, ರಸ್ತೆಗಳಲ್ಲಿ ಚರಂಡಿ, ರಸ್ತೆಯಲ್ಲಿ ಮೂಗು ಮುಚ್ಕೊಂಡು ಜನ ಓಡಾಡಬೇಕು. ಬ್ರ್ಯಾಂಡ್ ಬೆಂಗಳೂರಿನ ಕೆಲವೊಂದಷ್ಟು ಪರಿಸ್ಥಿತಿಗಳು ಹೇಗಿದೆ, ಎಷ್ಟು ಮಟ್ಟಿಗೆ ಪರಿಸ್ಥಿತಿ ತಲುಪಿದೆ ಅಂತಂದ್ರೆ, ಫುಟ್ಪಾತ್ಗಳು ಕಿತ್ತು ಹೋಗಿವೆ, ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಂಡಿ, ಮಳೆ ಇಲ್ಲ ಆದ್ರೂ ಕೂಡ ನೀರು ನಿಂತಿರುತ್ತೆ. ಜನ ಒಂದೋ ಮಾಸ್ಕ್ ಹಾಕಬೇಕು, ಇಲ್ಲ ಅಂದ್ರೆ ಮೂಗು ಮುಚ್ಕೊಂಡು ಹೋಗಬೇಕು ಅಂತ ಪರಿಸ್ಥಿತಿ. ಇದು ನೋಡಿ, ಇದು ಬೆಂಗಳೂರು, ನಮ್ಮ ಬ್ರ್ಯಾಂಡ್ ಬೆಂಗಳೂರು ಹೇಗೆ ಕಾಣಿಸ್ತಾ ಇದೆ. ಅಲ್ಲಲ್ಲಿ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆಗಳಿದೆ ಸಣ್ಣ ಮಟ್ಟಕ್ಕೆ. ಶಾಂತಮೂರ್ತಿ ಈ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆದರೆ ಬ್ರ್ಯಾಂಡ್ ಬೆಂಗಳೂರಿನ ಬ್ಯಾಡ್ ಕಂಡೀಷನ್ ಈಗ TV9 ರಿಯಾಲಿಟಿ ಚೆಕ್ನಲ್ಲಿ ಅನಾವರಣ ಆಗ್ತಿದೆ. ನೀವೀಗ ಗಮನಿಸ್ತಾ ಇರುವಂಥ ಈ ರಸ್ತೆ ಏನಿದೆ, ಇದು ವಿಲ್ಸನ್ ಗಾರ್ಡನ್ನ ಹಾಗೂ ಶಾಂತಿನಗರವನ್ನ ಕನೆಕ್ಟ್ ಮಾಡ್ತಕ್ಕಂಥ ರಸ್ತೆ. ಈ ಒಂದು ರಸ್ತೆಯಲ್ಲಿ ಈಗ ಎಷ್ಟರ ಮಟ್ಟಿಗೆ ಅಧ್ವಾನ ಎದ್ದಿದೆ ಅಂದರೆ, ಸದ್ಯ ಸಾರ್ವಜನಿಕರು ಈ ರಸ್ತೆಯಲ್ಲಿ ಓಡಾಡಬೇಕಂದ್ರೆ ಮೂಗು ಮುಚ್ಕೊಂಡು ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ನೀವು ಗಮನಿಸ್ತಾ ಇರ್ಬೋದು, ಆ ಚರಂಡಿಯ ನೀರು ರಸ್ತೆಯಲ್ಲಿ ಸಂಪೂರ್ಣವಾಗಿ ನಿಂತಿರುವಂಥದ್ದು. ಕಳೆದ ಒಂದು ವಾರದಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ. ಆದರೆ ಯಾರೊಬ್ಬ ಅಧಿಕಾರಿಯಾಗಲಿ, ಆ ಜಲಮಂಡಳಿ ಅಥವಾ BBMPಯ ಸಿಬ್ಬಂದಿ ಆಗಲಿ ಈತ ಗಮನ ಹರಿಸ್ತಾ ಇಲ್ಲ. ಇದರಿಂದ ಇಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರಿಗೆ ಪ್ರತಿನಿತ್ಯ ನರಕ ಯಾತನೆಯನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಒಂದು ಕಡೆ ಫುಟ್ಪಾತ್ಗಳು ಕೂಡ ಸರಿ ಇಲ್ಲ, ಮತ್ತೊಂದು ಕಡೆ ರಸ್ತೆಯಲ್ಲೇ ಆ ಗಲೀಜ್ ನೀರು ಹರಿತಾ ಇರುವಂಥದ್ದು ಆ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ನರಕ ಸದೃಶ್ಯ ವಾತಾವರಣವನ್ನು ದರ್ಶನ ಮಾಡಿಸ್ತಾ ಇದೆ. ಸದ್ಯ ಗಮನಿಸ್ತಾ ಇರ್ಬೋದು, ಫುಟ್ಪಾತ್ಗಳಲ್ಲೂ ಕೂಡ ಡೆಬ್ರಿಸ್ಗಳು ಹಾಗೂ ವೇಸ್ಟ್ ಆಗಿರುವಂಥ ಪದಾರ್ಥಗಳನ್ನ ತುಂಬಿದೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಒಳಚರಂಡಿ ಕೂಡ ಕಂಪ್ಲೀಟ್ ಆಗಿ ಬಂದಾಗಿರುವಂಥದ್ದು. ಇದರಿಂದ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ಜನರಿಗೆ ಆಗ್ತಾ ಇಲ್ಲ. ಜೊತೆಗೆ ಫುಟ್ಪಾತ್ ಮೇಲೆ ಓಡಾಡೋಣ ಅಂದರೆ ಫುಟ್ಪಾತ್ ಕೂಡ ಈ ರೀತಿಯ ದುಸ್ಥಿತಿಯನ್ನು ತಲುಪಿರುವಂಥದ್ದು ಜನರಿಗೆ ಒಂದು ರೀತಿಯಲ್ಲಿ ಸಂಕಷ್ಟವನ್ನು ತಂದಿಟ್ಟಿದೆ. ಇನ್ನು ಗಮನಿಸ್ಬೋದು, ವಾಹನ ಸವಾರರು ಕೂಡ ಇಲ್ಲಿ ನಿಂತಿರ್ತಕ್ಕಂಥ ರಸ್ತೆಯಲ್ಲಿ ನಿಂತಿರುವ ಕೊಳಚೆ ನೀರಿನ ಮಧ್ಯದಲ್ಲೇ ಪರದಾಡ್ಕೊಂಡು ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಸುಮಾರು ಬಾರಿ ಈ ಬಗ್ಗೆ ದೂರನ್ನು ಕೊಟ್ಟರು ಕೂಡ ಜಲಮಂಡಳಿ ಆಗಲಿ BBMP ಆಗಲಿ ಎಚ್ಚೆತ್ಕೊಳ್ದಿರುವಂಥದ್ದು ಜನರಿಗೆ ಈಗ ಸಂಕಷ್ಟವನ್ನು ತಂದಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಈ ಮಾರ್ಗದಲ್ಲಿ ಶಾಂತಿನಗರದಿಂದ ವಿಲ್ಸನ್ ಗಾರ್ಡನ್ ಮಾರ್ಗವಾಗಿ ಸಾಕಷ್ಟು BMTC ಬಸ್ಗಳು ಓಡಾಡುತ್ತೆ. ಜೊತೆಗೆ ದ್ವಿಚಕ್ರ ವಾಹನ ಸವಾರರು ಸೇರಿದಂತೆ ಸಾಕಷ್ಟು ಜನರು ಪ್ರತಿನಿತ್ಯ ಸಂಚಾರವನ್ನು ಮಾಡ್ತಾರೆ. ಆದರೆ ಆ ಒಂದು ರಸ್ತೆಯ ಸ್ಥಿತಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ಬೋದು. ಸದ್ಯ ಇದರಿಂದಾಗಿ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀನಿ ಅನ್ನುವಂಥ ಸರ್ಕಾರ ಬ್ಯಾಡ್ ಬೆಂಗಳೂರು ಮಾಡಿದೆಯಾ ಅನ್ನೋ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಿದ್ದಾರೆ. ಸದ್ಯ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡೋದಕ್ಕೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.